ಅಮ್ಮ ಜಾನು, ನೀನ್ ಕಾಣಿಸ್ದೆ ಹೋಗಿದ್ದಕ್ಕೆ ಎಲ್ರೂ ಎಷ್ಟು ಒದ್ದಾಡಿದ್ವಿ ಗೊತ್ತಾ? ಯಾರಿಗೂ ಕೈ ಕಾಲೇ ಆಡ್ಲಿಲ್ಲ. ಸ್ವಲ್ಪ ಹೊತ್ತು ನನ್ನ ಉಸಿರೇ ನಿಂತೋದಂಗಾಗಿತ್ತು. ಅಮ್ಮ ಜಾನು, ನಿಂಗೇನು ಆಗಿಲ್ಲ ಅಲ್ವಮ್ಮ? ಏನೂ ಆಗ್ಲಿಲ್ಲ ಚಿಕ್ಕಪ್ಪ. ನಿಜಕ್ಕೂ ಏನಾಯ್ತಮ್ಮ? ಅಲ್ಲಿ ನೋಡ್ರು, ಜಾನ್ವಿ ಓಡೋಗ್ತಾ ಇದ್ದಾಳೆ. ಜಾನುನ ಕರ್ಕೊಂಡು ಅವ್ರ ಮನೆಗೆ ಬಿಟ್ಪಾ. ಭಾಗ್ಯನ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮನೆಗೆ ಬರ್ತೀನಿ. ಸರಿ ಅಣ್ಣ. ಆ ಜಗದೀಶ್ ಇಂಥ ಕೆಲಸ ಮಾಡದ್ನ? ಅವನ ಪ್ರಾಣ ಸಮೇತ ಬಿಡಬಾರ್ದು. ಅವನ್ ನನ್ನ ಕಣ್ಣಿಗೇನಾದ್ರು ಕಾಣಿಸಿದ್ರೆ ಅಲ್ಲೇ ಅವನ್ನ ಕೊಚ್ಚಿ ಕೊಂದು ಹಾಕ್ಬಿಡ್ತೀನಿ. ಅವನಿಗೆ ಒಂದ್ಸಲ ಜೈಲಿಗೆ ಹೋಗಿದ್ದು ಸಾಕಾಗಿಲ್ಲ ಅನ್ಸುತ್ತೆ ರೀ. ಈ ಸಲ ಇನ್ಯಾವತ್ತೂ ಹೊರಗ್ ಬರ್ದಿರೋ ಹಾಗೆ ಜೈಲಿಗೆ ಹಾಕ್ಬೇಕು ಆ ಜಗದೀಶನ್ನ. ನೀಚ. ಒಳ್ಳೇದ್ರ ಮುಂದೆ ಕೆಟ್ಟದ್ದು, ಧರ್ಮದ ಮುಂದೆ ಅಧರ್ಮ ಯಾವತ್ತಿದ್ರೂ ಸೋಲ್ಲೇಬೇಕಾಗತ್ತೆ ಅತ್ತೆ. ಈಗ ಕೂಡ ಅದೇ ಆಗಿದ್ದು. ದುಡ್ಡಿಗೋಸ್ಕರ ಆಸೆಪಟ್ಟು ಜಾನುನ ಕಿಡ್ನ್ಯಾಪ್ ಮಾಡ್ದ. ಆದರೆ ಈಗ ಅವನಿಗೆ ಒಂದೇ ಒಂದು ಪೈಸೆ ಕೂಡ ಸಿಗಲಿಲ್ಲ. ಹೆದರಿ ಬಿಟ್ಟು ಓಡ್ ಹೋದ. ನಮ್ಮ ಜಾನು ನಮಗೆ ಸಿಕ್ಕಿದ್ಲು. ನಮ್ಮ ದುಡ್ಡು ಕೂಡ ನಮ್ಮ ಹತ್ರನೇ ಇದೆ. ಅದೇ ರೀತಿ ಆದಷ್ಟು ಬೇಗ ಅವನು ಜೈಲಿಗೆ ಕೂಡ ಹೋಗೋ ಹಾಗಾಗತ್ತೆ. ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ಯಪ್ಪ ನೀನು. ಒಂದು ಪೈಸಾ ಕೂಡ ಸಿಗ್ಲಿಲ್ವಾ? 20 ಲಕ್ಷನೂ ಮತ್ತೆ ನಿನ್ ಕೈಗೆ ಸಿಕ್ಕಿದ ಹಾಗಾಯ್ತು. ತುಂಬಾ ಸಂತೋಷನಪ್ಪ. ನಿಜ ಹೇಳ್ಬೇಕು ಅಂದ್ರೆ ಸಂತೋಷಕ್ಕೆ ನನ್ಗೀಗ ಮಾತು ಕೂಡ ಬರ್ತಾ ಇಲ್ಲ. ಏನಪ್ಪ, ಭಾಗ್ಯ ಈಗ ಹೇಗಿದ್ದಾಳೆ? ಅತ್ತಿಗೆ ಕೈಗೆ ಸ್ವಲ್ಪ ಗಾಯ ಆಗಿತ್ತು ಅಂತ ಅಣ್ಣ ಹಾಸ್ಪಿಟಲ್ಲಿಗೆ ಕರ್ಕೊಂಡು ಹೋದ. ಈಗ ಪರವಾಗಿಲ್ಲ, ಅಂಥದ್ದೇನಾಗಿಲ್ಲ ಬಿಡಿ. ಜಾನುನ ಇಲ್ಲಿ ಬಿಟ್ಟು ಹೋಗೋಣ ಅಂತ ನಾನೇ ಬಂದೆ. ಜಾನು, ಹುಷಾರು. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡೋದು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಡ. ಅರ್ಥ ಆಯ್ತಾ? ನಾನು ಬರ್ತೀನಿ ಮಾವ. ಒಳ್ಳೇದಪ್ಪ. ಚಿಕ್ಕಪ್ಪ, ನಿನ್ನ ಮತ್ತೆ ಹೀಗೆ ನೋಡೋವರೆಗೂ ನನಗೆ ಮನಃಶಾಂತಿನೇ ಇರ್ಲಿಲ್ಲಮ್ಮ. ನಿನಗೇನಾಗೋಗುತ್ತೋ ಅನ್ನೋ ಭಯ ಇಲ್ಲಿವರೆಗೂ ನನ್ನ ಬಿಟ್ಟು ಹೋಗೇ ಇಲ್ಲ. ದೇವರಿದಾನಮ್ಮ, ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡ ಅನ್ಸುತ್ತೆ. ಅದಕ್ಕೆ ನಿನ್ನ ಹುಷಾರಾಗಿ ವಾಪಸ್ ಕಳಿಸಿದ್ದಾನೆ. ಅಮ್ಮ ಜಾನು, ಜೀವನ ಅಂದಮೇಲೆ ಕೆಲವೊಂದು ಮರೆಯಲಾಗದ ಘಟನೆಗಳು ನಡೀತಾನೆ ಇರುತ್ತಮ್ಮ. ಆದ್ರೆ ಅದನ್ನ ಮನಸ್ಸಲ್ಲೇ ಹೊತ್ಕೊಂಡು ಯೋಚನೆ ಮಾಡಬಾರ್ದಮ್ಮ. ಯಾಕಂದ್ರೆ ಅದು ನಮ್ಮನ್ನ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡುತ್ತಮ್ಮ.
ನೀನ್ ಹಾಕಿ ಕುಗ್ಗೋಗೋದು ಈ ಚಿಕ್ಕಪ್ಪಂಗೆ ಇಷ್ಟ ಇಲ್ಲಮ್ಮ. ಅದಕ್ಕೆ ಇವತ್ತು ನಡೆದಿದ್ದು ಇಲ್ಲಿಗೆ ಮರ್ತು ಬಿಡಮ್ಮ. ಸರಿ ಚಿಕ್ಕಪ್ಪ. ಸರಿನಮ್ಮ, ನಿನ್ ರೂಮ್ಗೆ ಹೋಗು. ಚಿಕ್ಕಪ್ಪ, ನಾಣಿ ಎಲ್ಲಿ? ಏನಿಲ್ಲಮ್ಮ, ಇಲ್ಲಿ ಇಷ್ಟೊಂದು ಘಟನೆ ನಡೀತಿರ್ಬೇಕಾರೆ ನಾನೇ ಅದನ್ನ ನೋಡಿ ಇನ್ನೂ ಗಾಬರಿ ಆಗ್ಬಿಡ್ತಾನಲ್ಲ, ಅದವನ ಆರೋಗ್ಯ. ಈಗ ನನ್ ಪರಿಸ್ಥಿತಿ ಏನಮ್ಮ? ಕೆಸ್ರು ಅಂತ ಗೊತ್ತಿದ್ರು ಅದ್ರಲ್ಲಿ ಕಾಲಿಟ್ವಿ ನೋಡು, ಅದಕ್ಕೆ ಅದು ಮತ್ ಬಂದು ನಮ್ಗೆ ಮುಖಕ್ಕೆ ಮೆತ್ಕೊಂತು. ಆ ಜಗದೀಶ್ ಒಬ್ಬ ವೇಸ್ಟ್ ಫೆಲೋ ಅಂತ ಗೊತ್ತಿತ್ತು. ಆದ್ರೂ ಏನೋ ಆಗತ್ತೆ ಅಂತ ಅವ್ನ್ ಹೇಳಿದ ಐಡಿಯಾನ ನಂಬ್ಕೊಂಡ್ವಿ. ದುಡ್ಡು ಸಿಗತ್ತೆ ಅಂತ ಅವ್ನ್ ಹೇಳಿದ ಹಾಗೆ ಕುಡಿದ್ವಿ. ಈಗ ಏನಾಯ್ತು? 10 ಲಕ್ಷ ಬಿಡು, 10 ರೂಪಾಯಿ ಕೂಡ ನನ್ ಕೈಗೆ ಸಿಗ್ಲಿಲ್ಲ. ಆ ವೇಸ್ಟ್ ಫೆಲೋನ ನಾವ್ ನಂಬಿದ್ದಕ್ಕೆ ನಿನ್ ಚಪ್ಲಿಲ್ ನಾನು, ನನ್ ಚಪ್ಲಿಲ್ ನೀನು ಕೆನ್ನೆಗೆ ಹೊಡ್ಕೊಂಡು ಒಂದ್ ಮೂಲೆಯಲ್ಲಿ ಕೂರ್ಬೇಕು. ಛೀ! ಏ ಭಾಗ್ಯ, ನಾನು ಹೆಲ್ಪ್ ಮಾಡ್ತೀನಿ ಇರು. ಮೊದಲೇ ಕೈ ಗಾಯ ಆಗಿದೆ, ಯಾವುದೇ ಕೆಲಸ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಏನಾದರೂ ಬೇಕಿದ್ರೆ ನನ್ನನ್ನು ಕೇಳು, ಸಂಕೋಚ ಪಟ್ಕೋಬೇಡ ಭಾಗ್ಯ. ಈಗೇನು ಅಕ್ಕಿನ ಇದ್ರೊಳಗೆ ಹಾಕ್ಬೇಕಷ್ಟೇ ತಾನೆ? ಹಾಗಲ್ಲ ಮಿತ್ರ ಅವ್ರೆ. ನೀನಿರು, ನಾನು ಮಾಡ್ತೀನಿ, ನನಗೆ ಗೊತ್ತು. ಅಯ್ಯೋ, ಅದು ಭಾಗ್ಯ ಭಾಗ್ಯ ಏನಾಯ್ತು? ಸಾರಿ 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 ಸಾರಿ, ಏನೇ ನೋಡೋಣ. ಮಿತ್ರ, ವಾಟ್ ಆರ್ ಯು ಡೂಯಿಂಗ್? ಏನಾಯ್ತೀಗ? ನೀನ್ ಭಾಗ್ಯದಿಂದ ದೂರ ಇರ್ಬೇಕು ಅಂತ ಅಲ್ಲಿ ಅರವಿಂದ ಆಂಟಿ ಯೋಚನೆ ಮಾಡ್ತಿದ್ರೆ ನೀನೇನು ಭಾಗ್ಯ ಜೊತೆ ಇಷ್ಟು ಕ್ಲೋಸ್ ಆಗಿರೋದು? ಮನೀಷಾ, ಭಾಗ್ಯ ಕೈಗೆ ಏಟಾಗಿದೆ. ಅದಾಗಿದ್ದು ನನಗೋಸ್ಕರ, ನನ್ನನ್ನು ಕಾಪಾಡೋದಕ್ಕೋಸ್ಕರ. ಈಗ ಅವಳಿಗೆ ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಟೈಮಲ್ಲಿ ಅವಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನು ಹೇಳು? ಅವಳ ಕೆಲ್ಸ ಅವಳು ಮಾಡ್ಕೋತಾಳೆ. ನೀನೇನ್ ಪಕ್ಕದಲ್ಲಿದ್ದು ಸೇವೆ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ. ಏನ್ ಹಾಗೆ ಮಾತಾಡ್ತಾ ಇದೀಯ ಮನೀಷಾ? ನಮಗೆ ಗುರುತು ಪರಿಚಯ ಇಲ್ದಿರೋರ್ಗೂ ಏನಾದರೂ ಆದ್ರೆ ಸಹಾಯ ಮಾಡ್ತೀವಿ. ಅಂಥದ್ರಲ್ಲಿ ಮನೇಲಿರೋರೇ ಇಷ್ಟೆಲ್ಲ ಕಷ್ಟಪಡ್ತಿದಾರಂದ್ಮೇಲೆ ನೋಡಿದ್ರು ನೋಡದೇ ಇರೋ ಹಾಗಿರಕ್ಕಾಗತ್ತಾ? ಮನೀಷಾ ಹೇಳ್ತಾ ಇರೋದು ಕರೆಕ್ಟೇ ಮಿತ್ರ. ನೋಡು ಮಿತ್ರ, ನೀನ್ ಯಾರಿಗ್ ಸಹಾಯ ಮಾಡ್ದೆ, ನೀನ್ ಯಾರಿಗ್ ಸೇವೆ ಮಾಡ್ದೆ ಅನ್ನೋದು ನನಗ್ ಮುಖ್ಯ ಅಲ್ಲ. ನನಗೆ ನಿನ್ ಪ್ರಾಣ ಮಾತ್ರ ಮುಖ್ಯ. ನೀನ್ ಕ್ಷೇಮವಾಗಿರೋದು ಮುಖ್ಯ. ನೀನು ಭಾಗ್ಯಂಗೆ ಎಷ್ಟು ಹತ್ರ ಆಗ್ತೀಯೋ, ಗಂಡಾಂತರಗಳು ನಿನ್ಗಷ್ಟೇ ಹತ್ರ ಆಗುತ್ತೆ.
ಅದಕ್ಕೆ ನೀನ್ ಭಾಗ್ಯನಿಂದ ಎಷ್ಟು ದೂರ ಇರ್ತೀಯೋ ನಿನಗಷ್ಟು ಒಳ್ಳೇದು. ಏನ್ ಮಾತಾಡ್ತಾ ಇದೀಯ ಅರವಿಂದ? ನೀನೇನ ಹೀಗ್ ಮಾತಾಡ್ತಾ ಇರೋದು? ಭಾಗ್ಯ ಕೈಗೆ ಪೆಟ್ಟಾಗಿದೆ, ಅದು ಕೂಡ ಮಿತ್ರನ ಕಾಪಾಡೋದಕ್ಕೆ ಹೋಗಿ. ಗೊತ್ತಿದ್ದು ನೀನು ಈ ರೀತಿ ಮಾತಾಡ್ತಿರೋದು ನನಗಿಷ್ಟ ಆಗ್ಲಿಲ್ಲ. ಎಲ್ಲರೂ ಸೇರಿ ಅರವಿಂದ ಆಂಟಿನ್ ಕೂಡ ಕನ್ವಿನ್ಸ್ ಮಾಡ್ಬಿಟ್ರೆ ಮಿತ್ರ ಇವಾಗ ಭಾಗ್ಯಂಗೆ ಹೆಲ್ಪ್ ಮಾಡೋಕ್ ಶುರು ಮಾಡ್ತಾನೆ. ಅದು ಅಲ್ಲಿಗೆ ನಿಲ್ಲಲ್ಲ. ಫ್ರೆಂಡ್ಶಿಪ್ ಬೆಳೆಯುತ್ತೆ, ಪ್ರೀತಿನೂ ಹುಟ್ಟಬಹುದು. ಹಾಗೇನಾದ್ರೂ ಆದ್ರೆ ಮಿತ್ರ ನನ್ನಿಂದ ಮತ್ತೆ ದೂರ ಆಗ್ತಾನೆ. ಹಾಗಾಗೋಕ್ ಬಿಡಬಾರ್ದು. ಮಾಮ್, ಇಂಥ ಪರಿಸ್ಥಿತಿಯಲ್ಲೂ ಅವಳ ಕೆಲಸನ ಅವಳೇ ಮಾಡ್ಕೋತಾಳೆ ಅಂತ ಭಾಗ್ಯನ ಹಾಗೆ ಬಿಡಕ್ಕಾಗಲ್ಲ. ನಿಮ್ಮ ಮನ್ಸಲ್ಲಿ ಅವಳ ಮೇಲಿರೋ ಕೋಪನ, ಬೇಜಾರಿದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಇನ್ನೊಬ್ಬ ವ್ಯಕ್ತಿ ಅಂತ ಗೌರವ ನಾವು ಕೊಡೋದು ಸರಿ ಅಲ್ವಾ? ಸರಿ ಮಿತ್ರ, ಆ ಗೌರವ ನಾನ್ ಕೊಡ್ತೀನಿ, ಆ ಹೆಲ್ಪ್ನ ನಾನೇ ಮಾಡ್ತೀನಿ. ಏನ್ ಹೇಳ್ತಿದ್ಯಾ ಮನೀಷಾ? ಹೌದಾಂಟಿ, ಭಾಗ್ಯಂಗ್ ಗಾಯ ವಾಸಿ ಆಗೋವರೆಗೂ ಯಾರಾದ್ರೂ ಸಹಾಯ ಮಾಡ್ಬೇಕಲ್ವಾ? ಮಿತ್ರ ಒಬ್ನೇ ಆ ಕೆಲ್ಸ ಮಾಡ್ಬೇಕು ಅಂತೇನಿಲ್ವಲ್ಲ. ಅಫ್ಕೋರ್ಸ್, ಆದ್ರೆ ನೀನ್ ಹೇಗ್ ಮಾಡ್ತೀಯ ಮನೀಷಾ? ಪರವಾಗಿಲ್ಲ ಆಂಟಿ, ಮಿತ್ರ ಭಾಗ್ಯಂಗ್ ಎಷ್ಟ್ ಹತ್ರ ಆಗ್ತಾನೋ ಅವನಿಗೆ ಅಷ್ಟೇ ಅಪಾಯ ಅಂತ ಅರವಿಂದ ಆಂಟಿ ಚಿಂತೆ ಮಾಡ್ತಿದ್ದಾರೆ. ಅದಕ್ಕೆ ಆ ಜವಾಬ್ದಾರಿ ನಾನ್ ತಗೊಳ್ತಿದ್ದೀನಿ. ಸರಿ ಮನೀಷಾ, ಯಾರು ಮಾಡಿದ್ರೆ ಏನು? ಭಾಗ್ಯಂಗೆ ಸ್ವಲ್ಪ ಸಹಾಯ ಮಾಡಬೇಕು, ಸ್ವಲ್ಪ ಸೇವೆಗಳು ಮಾಡಬೇಕು ಅಷ್ಟೇ. ನೀನೇ ಮಾಡು, ಯಾರು ಬೇಡ ಅಂದಿದ್ದು? ಸರಿ ಅಂಕಲ್. ಇನ್ನೂ ಏನಮ್ಮ ಯೋಚನೆ ಮಾಡ್ತಿದ್ಯಾ? ಈಗ್ಲೇ ಆ ಕಾಡ ಕಿಳಿ. ಅನ್ನಕ್ಕಿಡೋದ್ ಕೂಡ ಒಂದ್ ದೊಡ್ಡ ಬ್ರಹ್ಮವಿದ್ಯೆ. ಮನೀಷಾ ಹುಷಾರು, ನೀರ್ ಕುದೀತಿದೆ. ಗೊತ್ತು ಬಿಡು. ಮನೀಷಾ, ನನಗ್ ಗೊತ್ತು. ಇವಳಂತೂ ಬದ್ಲಾಗಲ್ಲ. ಇವಳ ಮೇಲ್ ಕರುಣೆ ತೋರ್ಸೋದ್ ಕೂಡ ವೇಸ್ಟು. ನೀನ್ ನೋಡಿದ್ರೆ ನನಗ್ ತುಂಬಾ ಪಾಪ ಅನ್ಸುತ್ತೆ ಮನೀಷಾ. ಯಾಕೆ? ಎಷ್ಟೇ ದೊಡ್ಡ ರಾಜ ಆದ್ರೂ ಒಬ್ಬ ಸಾಮಾನ್ಯವಾದ ಸೈನಿಕನ್ ಕೈಲಿ ಸಾಯೋ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗೆ ಹೆಜ್ಜೆ ಹೆಜ್ಜೆಗೂ ನನ್ ಮೇಲ್ ಗೆದ್ಬಿಡ್ತೀನಿ ಅಂದ್ಕೊಂಡಿರೋ ನೀನು ಇವತ್ತು ನನ್ ಕಾಲ್ ಹತ್ರ ಕೂತು ನನ್ಗೆ ಸೇವೆ ಮಾಡ್ಬೇಕಾಗಿದೆ. ಶತ್ರುಗೆ ಸೇವೆ ಮಾಡ್ಬೇಕಾದ ಪರಿಸ್ಥಿತಿ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗ್ ಅರ್ಥ ಆಗುತ್ತೆ ಮನೀಷಾ. ಆದ್ರೂ ಪರವಾಗಿಲ್ಲ, ಈ ಸೇವೆಯಿಂದ ಬರೋ ಪುಣ್ಯ ಎಲ್ಲೂ ಹೋಗಲ್ಲ. ನೀನ್ ಮಾಡಿರೋ ಕೆಲವು ಕುತಂತ್ರ ಮೋಸಕ್ಕಾದ್ರೂ ಪ್ರಾಯಶ್ಚಿತ್ತ ಸಿಗ್ಬೋದು. ನೋಡು ಭಾಗ್ಯ,
ನಾನ್ ನಿನಗ್ ಹೆಲ್ಪ್ ಮಾಡ್ತಿದ್ದೀನಿ ಅಂತ ನೀನ್ ಹೇಳ್ದಾಗೆ ಕೇಳ್ತಿದ್ದೀನಿ ಅಂತ ನೀನೇನೋ ತುಂಬಾ ಖುಷಿ ಪಡ್ತಿರೋ ಹಾಗಿದೆ. ಆಕ್ಚುಲಿ ನಾನ್ ನಿನಗ್ ಸಹಾಯ ಮಾಡೋಕೆ, ಸೇವೆ ಮಾಡೋಕೆ ಯಾಕೆ ಒಪ್ಕೊಂಡೆ ಗೊತ್ತಾ? ಗೊತ್ತು ಮನೀಷಾ, ನಿನ್ ಗೇಮ್ ಪ್ಲಾನ್ ಅರ್ಥ ಆಗದೆ ಇರೋಷ್ಟು ಅಮಾಯಕ್ಕೆ ಅಲ್ಲ ನಾನು. ಮಿತ್ರ ಅವ್ರು ನನಗ್ ಸಹಾಯ ಮಾಡಿದ್ರೆ ಅದೇ ಕಾರಣಕ್ಕೆ ಅವ್ರು ನನಗ್ ಹತ್ರ ಆಗ್ಬಿಟ್ರೆ ಅನ್ನೋ ಭಯ ನಿನ್ಗೆ. ಪರವಾಗಿಲ್ಲ ಭಾಗ್ಯ, ನೀನ್ ಕಾಣ್ಸೋಷ್ಟು ಅಮಾಯಕಿ ಹುಡುಗಿಯೇನಲ್ಲ ನೀನು. ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಹೌದು ಮನೀಷಾ, ನಿನ್ನ ಕೂಡ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಅದಕ್ಕೆ ನೀನ್ ಗೆಲ್ಬೇಕು ಅನ್ಕೊಳ್ಳೋ ಪ್ರತಿ ಸಲ ನಿನ್ನ ಸೋಲಿಸ್ಬೇಕು ಅಂತಾನೂ ನಿರ್ಧಾರ ಮಾಡ್ತೀನಿ ನಾನು. ಅದಕ್ಕೆ ಆಗಾಗ ನೋಡು, ಹೀಗೆ ಕಾಲನು ಕೂಡ್ ಬಂದು ನಿನ್ನ ನನ್ ಕಾಲ್ ಹತ್ರ ಬಿಡ್ತಿದೆ. ಯಾವತ್ತೋ ಒಂದಿನ ನಿನ್ನ ಪೂರ್ತಿಯಾಗಿ ಸೋಲ್ಸೋ ಟೈಮೂ ಬರುತ್ತೆ. ಸರಿ, ಬೇಗ ಮುಗ್ಸು, ನನಗ್ ತುಂಬಾ ಕೆಲ್ಸ ಇದೆ. ಭಾಗ್ಯನ್ ಮೇಲೆ ಈ ಮನೀಷಾಗಿರೋ ಕೋಪ, ಸೇಡು ಎಲ್ಲ ಏನಾಯ್ತು? ಭಾಗ್ಯನ್ ಮುಂದೆ ಸತ್ತಿರೋ ಹಾವಿನ ಹಾಗೆ ಬಿದ್ದಿದ್ದಾಳಲ್ಲ. $10 ಲಕ್ಷ 10 ಲಕ್ಷ ಒಂದ ಎರಡ 10 ಲಕ್ಷ 10 ಲಕ್ಷ 1 2 3 4 5 ಅಮ್ಮ, 10 ಲಕ್ಷ. ನೀನ್ ಏನ್ ಮಾಡ್ತಿದ್ಯಾ? 10 ಲಕ್ಷ ಕಣೆ, ಬಂದ್ ಹಾಗೆ ಬಂದು ಕೈ ಜಾರ್ ಹೋಯ್ತು. ಹೌದಮ್ಮ, 10 ಲಕ್ಷ ಕೈಗ್ ಬರುತ್ತೆ ಅಂತ ಅದನ್ನ ಬೇಸ್ ಮಾಡ್ಕೊಂಡು 10 ಲಕ್ಷದ ಕನ್ಸ್ಕೊಂಡೆ ನಾನು. ಒಂದು ಕನ್ಸ್ ಕೂಡ ನಿಜ ಆಗ್ಲಿಲ್ಲ. ಹೋಗ್ಲಿ ಬಿಡೆ, ಪ್ರತಿಯನ್ನ ದಗಳಿನ ಮೇಲೆ ತಿನ್ನೋರ್ ಹೆಸರು ಬರ್ದಿರೋ ಹಾಗೆ ಪ್ರತಿ ನೋಟಿನ ಮೇಲೆ ಅದನ್ನ ಖರ್ಚು ಮಾಡೋರ್ ಹೆಸರು ಕೂಡ ಬರ್ದಿರುತ್ತೇನೋ ಶಾಲು. ಆ 10 ಲಕ್ಷದ ಮೇಲೆ ನಮ್ ಹೆಸರು ಬರ್ದಿಲ್ಲ ಅನ್ಸುತ್ತೆ ಕಣೆ. ಅದಕ್ಕೆ ನಮ್ ಕೈಗೂ ಸಿಗ್ದೆ 3 ನಾಮ ಹಾಕಿ ವಾಪಸ್ ಹೋಗ್ಬಿಡ್ತು. ಹೆಸರು ಬರಿದೆ ಇರೋದಲ್ಲಮ್ಮ, ಆ ವೇಸ್ಟ್ ಬಾಡಿ ಜಗದೀಶ್ಗೆ ಸರಿಯಾಗಿ ಕೆಲಸ ಮಾಡೋಕೆ ಬರೋದಿಲ್ಲ. ನೀನ್ ಹೇಳಿದ್ದು ನಿಜಾನೇ. ಸಿಕ್ಕಿದ್ದೇನೋ ಸಿಕ್ತು ಅಂತ ತಗೊಳೋದ್ ಬಿಟ್ಟು ಅತಿ ಆಸೆ ಪಟ್ಟು ಮತ್ತೆ ಬೇಡ್ಕೊಂಡ್ ತಿನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ವಿ. ನಾವ್ ಇಟ್ಕೊಂಡಿದ್ದ ಆಸೆನೆಲ್ಲ ಹಾಳ್ ಮಾಡ್ಬಿಟ್ಟ. ದಂಡು ಪಿಂಡ ಅವನು ವೇಸ್ಟ್ ಫಿಲೋ. ನನ್ನ 10 ಲಕ್ಷ ಅಮ್ಮ, ಅಮ್ಮ, ನೀನ್ ಹೀಗೆ 10 ಲಕ್ಷ ಅನ್ಕೊಂಡು ಮಂತ್ರ ಹೇಳ್ಕೊಂಡು ನಿಂತಿದ್ರೆ ನಾವು ಜಾನುಗೆ ಸಿಕ್ಬಿಡೋದು ಪಕ್ಕ. ನಾನು ಬರ್ತಿದ್ದಾಳೆ, ಸ್ವಲ್ಪ ಸೈಲೆಂಟ್ ಆಗಿರು. ಚಿಕ್ಕಿ, ನಿಮಗೆ ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಅಮ್ಮ, ಜಗದೀಶ್ ಹೆಸರು ಜಾನು ನೋಡದೆ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಕತೆ ಮುಗ್ದಿರೋದು. ಆದ್ರೆ ಇವನು ಮತ್ತೆ ಕಾಲ್ ಮಾಡ್ತಿದ್ದಾನೆ. ನನಗೇನ್ ಗೊತ್ತೇ?
ಹಲೋ, ಹಲೋ ಆಂಟಿ, ನಾನು ಜಗದೀಶು. ನೀನ್ ಮಾಡಿದ ದೊಡ್ಡ ಕೆಲ್ಸಕ್ಕೆ ಮತ್ತೆ ಪರಿಚಯ ಬೇರೆ ಬೇಕಾ? ವಿಷಯ ಏನ್ ಹೇಳು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬೇಡಪ್ಪ, ಆಗ್ಲೇ ಕಥೆ ಎಲ್ಲ ಗೊಬ್ಬರ ಮಾಡಿ ಇಟ್ಟಿದ್ಯಾ. ಮತ್ತೆ ಅದ್ರಲ್ಲಿ ಕಲ್ಲು ಹಾಕ್ಬೇಡ. ಮತ್ತೆ ಅದು ನಮ್ಮ ಮುಖಕ್ಕೆ ಸಿಡಿಯುತ್ತೇನೋ ಅಂತ ಭಯ ಆಗುತ್ತೆ. ಪ್ಲೀಸ್ ಆಂಟಿ, 5 ನಿಮಿಷ ಅಷ್ಟೇ, ನಿಮ್ಮ ಹತ್ರ ಮಾತಾಡ್ಕೊಂಡು ಹೊರಟೋಗ್ತೀನಿ. ಸರಿ ಸರಿ, ಮನೆಗ್ ಬರ್ಬೇಡ ನೀನು. ಬೀದಿ ಕೊನೆಯಲ್ಲಿ ಅಲ್ಲೇ ವೇಟ್ ಮಾಡು. ನಾನೇ ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಬರ್ತೀನಿ. ಹಾ ಸರಿ ಆಂಟಿ.